ತಂದೆ ಮಾಡಿದ ಸಾಲಕ್ಕೆ ಮಗಳನ್ನ ಕಿಡ್ನಾಪ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಯುವ ಕಾಂಗ್ರೆಸ್ ಅಧ್ಯಕ್ಷ ಸೇರಿದಂತೆ ಇಬ್ಬರ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಯುವ ಕಾಂಗ್ರೆಸ್ ಅಧ್ಯಕ್ಷ ಅಪ್ಪ ಮಾಡಿದ ಸಾಲಕ್ಕೆ ಮಗಳನ್ನ ಕಿಡ್ನಾಪ್ ಮಾಡಲಿಕ್ಕೆ ಹೋಗಿದ್ದ ಅಂತ ಹೇಳಿ ಈಗ ಎಫ್ಐಆರ್ ದಾಖಲಾಗಿದೆ. ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ಪಟ್ಟಣದಲ್ಲಿ ಆಗಿರುವಂತಹ ಘಟನೆ ಇದು. ಅಣ್ಣ ಮಾಡಿದ ಸಾಲಕ್ಕೆ ತಮ್ಮನನ್ನ ಕೂಡ ಠಾಣೆಗೆ ಕರೆಸಿಬಿಟ್ಟು ಪೊಲೀಸರು ವಿಚಾರಣೆಯನ್ನ ಕೂಡ ನಡೆಸಿದ್ರು. ಆ ವಿಚಾರಣೆ ಮಾಡುವಂತಹ ನೆಪದಲ್ಲಿ ಆತನ ಮೊಬೈಲ್ ಅನ್ನ ಕೂಡ ಕಿತ್ಕೊಂಡಿದ್ರಂತೆ ಪೊಲೀಸರು. ಇದೇ ಸಂದರ್ಭದಲ್ಲಿ ಸಂತ್ರಸ್ತರ ಮನೆಗೆ ತೆರಳಿ ಕಿರುಕುಳ ನೀಡಿರುವಂತಹ ಆರೋಪ ಕೂಡ ಇದೆ. ಯುವ ಕಾಂಗ್ರೆಸ್ ಅಧ್ಯಕ್ಷ ಪವನ್ ಮತ್ತೆ ತಂಡ ಈ ರೀತಿ ಕಿರುಕುಳ ನೀಡಿದ್ದಾರೆ ಅಂತ ಆರೋಪಿಸಿ ಈಗ ಎಫ್ಐಆರ್ ದಾಖಲು ಮಾಡಿದ್ದಾರೆ. ಖಾಸಗಿ ಶಾಲೆಯಲ್ಲಿ ಎಸ್ಎಸ್ಎಲ್ಸಿ ಓದ್ತಿರುವಂತಹ ವಿದ್ಯಾರ್ಥಿನಿಗೆ ಕೂಡ ಟಾರ್ಚರ್ ಕೊಟ್ಟಿದ್ದಾರೆ. ಸ್ಕೂಲ್ ಟೀಚರ್ಗೆ ಕರೆ ಮಾಡಿ ವಿದ್ಯಾರ್ಥಿನಿಯನ್ನ ಕಳಿಸುವಂತೆ ಒತ್ತಾಯ ಮಾಡಿದ್ದಾರೆ. ಏನೇನೆಲ್ಲ ಮಾಡಿದ್ದಾರೆ ನೋಡಿ. ತಂದೆ ಮಾಡಿರುವಂತಹ ಸಾಲಕ್ಕೆ ಮಗಳಿಗೆ ಎಸ್ಎಸ್ಎಲ್ಸಿ ಓದ್ತಾ ಇರುವಂತಹ ವಿದ್ಯಾರ್ಥಿನಿಗೆ ಟಾರ್ಚರ್ ಕೊಟ್ಟಿದ್ದಾರೆ ಇವರು. ಸ್ಕೂಲ್ ಬಸ್ ಅಲ್ಲಿ ಕುಳಿತಿದ್ದಂತಹ ವಿದ್ಯಾರ್ಥಿನಿಯನ್ನ ಕರೆದಿದ್ದಾನೆ ಪವನ್. ನಮ್ ಜೊತೆ ಬಾ ಅಂತ ಹೇಳಿ ಕರೆದೊಯ್ಯಲು ಪ್ರಯತ್ನ ಪಟ್ಟಿದ್ದಾನೆ ಪವನ್ ಅಂತ ಹೇಳಿ ಇದೀಗ ಪವನ್ ಮತ್ತು ಆಕಾಶ್ ಕಡೆಮನೆ ವಿರುದ್ಧ ಪೋಕ್ಸೋ ಕೇಸ್ ದಾಖಲು ಮಾಡಿದ್ದಾರೆ. ಹೊಳಲ್ಕೆರೆ ಯುವ ಕಾಂಗ್ರೆಸ್ ಅಧ್ಯಕ್ಷ ಆಯ್ತ ಪವನ್ ಮತ್ತು ಆಕಾಶ್ ಕಡೆಮನೆ ಮೇಲೆ ಈಗ ಚಿತ್ರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ತಂದೆ ಮಾಡಿದ ಸಾಲಕ್ಕೆ ಮಗಳನ್ನ ಕಿಡ್ನಾಪ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅದು ಅಲ್ಲದೆ ಆ ತಮ್ಮ ಏನಿದ್ದಾನೆ ಈ ಸಾಲ ತಗೊಂಡಿದ್ದವ್ರ ತಮ್ಮ ಆತನನ್ನು ಕೂಡ ಪೊಲೀಸ್ ಠಾಣೆಗೆ ಕರೆಸಿದ್ದಾರೆ. ವಿಚಾರಣೆ ನೆಪದಲ್ಲಿ ಆತನ ಮೊಬೈಲ್ ಅನ್ನ ಕೂಡ ಕಿತ್ಕೊಂಡು ಕಳಿಸಿದ್ದಾರೆ. ಅದೇ ಸಂದರ್ಭದಲ್ಲಿ ಅವರ ಮನೆಗೂ ಕೂಡ ಹೋಗಿ ಆ ಮನೆಯವರಿಗೂ ಕೂಡ ಕಿರುಕುಳ ನೀಡಿದ್ದಾರೆ ಅಂತ ಈಗ ಆರೋಪವನ್ನ ಮಾಡಲಾಗ್ತಾ ಇದೆ. ಈ ಕೇಸಲ್ಲಿ ಕೈ ಮುಖಂಡನ ಕೈವಾಡ ಇದೆ ಅಂತ ಹೇಳಿ ಆರೋಪಿಸುತ್ತಿದ್ದಾರೆ. ಪವನ್ ಮತ್ತು ಆಕಾಶ್ ಇಬ್ಬರ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಚಿತ್ರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿದ್ದಾರೆ. ಪೋಕ್ಸೋ ಪ್ರಕರಣ ದಾಖಲಿಸಿದ್ದಾರೆ ನೋಡಿ. ಎಸ್ಎಸ್ಎಲ್ಸಿ ಓದ್ತಾ ಇರುವಂತಹ ವಿದ್ಯಾರ್ಥಿನಿಯನ್ನ ಕರೆದಿದ್ದಾನೆ ಈತ ಅಂತ ಹೇಳಿ ಕಿರುಕುಳ ನೀಡಿದ್ದಾರೆ, ನಮಗೆ ನನ್ನ ಕಿಡ್ನಾಪ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಇವರು ಅಂತ ಈಗ ಕೇಸ್ ದಾಖಲಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ಪಟ್ಟಣದಲ್ಲಾಗಿರುವಂತಹ ಘಟನೆ ಇದು. ಅಣ್ಣ ಮಾಡಿದ ಸಾಲಕ್ಕೆ ತಮ್ಮನನ್ನ ಕೂಡ ಕರೆದು ಠಾಣೆಯಲ್ಲಿ ಕಿರುಕುಳ ನೀಡಿದ್ದಾರೆ. ವಿಚಾರಣೆ ನೆಪದಲ್ಲಿ ಮೊಬೈಲ್ ಅನ್ನ ಕಿತ್ಕೊಂಡು ಕಳಿಸಿದ್ದಾರೆ, ನನ್ನ ಮೊಬೈಲ್ನ ಅಂತ ಕೂಡ ಮತ್ತೊಂದು ಪ್ರಕರಣ ದಾಖಲಾಗಿದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವಿನಯ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನಾಯಕ ಅಣ್ಣ ಮಾಡಿದಂತಹ ಸಾಲಕ್ಕೆ ತಮ್ಮನನ್ನ ಕರೆದು ಪೊಲೀಸ್ ಠಾಣೆಯಲ್ಲಿ ಮೊಬೈಲ್ ಕಿತ್ಕೊಂಡು ಕಳಿಸ್ತಾರೆ. ಅಪ್ಪ ಮಾಡಿದಂತಹ ಸಾಲಕ್ಕೆ ಎಸ್ಎಸ್ಎಲ್ಸಿ ಓದ್ತಾ ಇರುವಂತಹ ವಿದ್ಯಾರ್ಥಿನಿಗೆ ಕಿರುಕುಳ ಕೊಡ್ತಾರೆ ಅಂದ್ರೆ ಏನ್ ಪ್ರಕರಣ ಇದು? ಅಂತದ್ದು ಏನಾಗಿತ್ತು? ಈಗ ಯಾವೆಲ್ಲ ಪ್ರಕರಣಗಳು, ಯಾವೆಲ್ಲ ಸೆಕ್ಷನ್ಗಳನ್ನ ಹಾಕಿದ್ದಾರೆ ಈಗ? ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ಪಟ್ಟಣದಲ್ಲಿ ಈ ಒಂದು ಪ್ರಕರಣ ನಡೆದಿರ್ತಕ್ಕಂಥದ್ದು. ಏನು ಹೊಳಲ್ಕೆರೆ ತಾಲೂಕಿನ ಗ್ರಾಮವೊಂದರ ವ್ಯಕ್ತಿ ಅಡಿಕೆ ವ್ಯಾಪಾರಕ್ಕಾಗಿ ಸಾಲ ಮಾಡಿದ್ರು. ಆ ಸಾಲವನ್ನ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಆಗಿರ್ತಕ್ಕಂಥ ಪವನ್ ಅವರು ಕೊಟ್ಟಿದ್ರು ಅನ್ನುವಂಥದ್ದು ಈಗ ಮಾಹಿತಿ ತಿಳಿದು ಬಂದಿರ್ತಕ್ಕಂಥದ್ದು. ಅವರು ಅದರ ಆಧಾರದ ಮೇಲೆ ಚಿತ್ರಹಳ್ಳಿ ಪೊಲೀಸ್ ಠಾಣೆಯ ಪೊಲೀಸರಿಗೆ ಹೇಳಿ ಅವರ ತಮ್ಮ ಕರೆದುಕೊಂಡು ಕೂರಿಸ್ತಿದ್ರು. ಯಾಕೆ ಅಂತ ಹೇಳಿದ್ರೆ ಯಾರು ಸಾಲ ಪಡೆದಿದ್ದ ಆ ವ್ಯಕ್ತಿ ಪತ್ನಿಯ ಜೊತೆ ತನ್ನ ಬೇರೆ ಕಡೆಗೆ ತೆರಳಿರ್ತಕ್ಕಂಥದ್ದು. ಹಾಗಾಗಿನೇ ಅವರ ತಮ್ಮನ ಬಳಿ ಸಾಲ ವಸೂಲಿ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರನ್ನ ಪೊಲೀಸ್ ಠಾಣೆಗೆ ಕರೆಸಿಕೊಡ್ತಿದ್ರು ಅನ್ನುವಂತ ಮಾಹಿತಿಯನ್ನ ಹೇಳಿರ್ತಕ್ಕಂಥದ್ದು. ಜೊತೆಗೆ ಅಷ್ಟೇ ಅಲ್ಲದೆ ಅದೇ ಸಮಯಕ್ಕೆ ಸರಿಯಾಗಿ ತಮ್ಮನ ಪತ್ನಿಯನ್ನು ಕೂಡ ಕರೆದುಕೊಂಡು ಬರ್ಲಿಕ್ಕೆ ಅವರ ಊರಿಗೂ ಕೂಡ ಕಳಿಸಿದ್ರು. ಅದೇ ಸಮಯದಲ್ಲಿ ಏನು ಅವರ ಅಣ್ಣನ ಮಗಳು 10ನೇ ತರಗತಿ ಶಾಲೆ ಓದ್ತಾ ಇದ್ಲು, ಅಲ್ಲಿಗೂ ಕೂಡ ಅವರನ್ನ ಕಳಿಸಿ ಅಲ್ಲಿ ಆ ವಿದ್ಯಾರ್ಥಿನಿಯನ್ನ ಕಿಡ್ನಾಪ್ ಮಾಡುವ ಯತ್ನಕ್ಕೂ ಕೂಡ ಮುಂದಾಗಿದ್ರು ಅನ್ನುವಂತ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಈ ಪ್ರಕರಣವನ್ನ ಈಗಾಗಲೇ ಚಿತ್ರ ಪೊಲೀಸ್ ಠಾಣೆಗೆ ದೂರು ನೀಡುವುದರ ಮೂಲಕ ಅಲ್ಲಿ ಎಫ್ಐಆರ್ ದಾಖಲಿಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ಈ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಪವನ್ ಇದ್ದಾನೆ, ಅವನು ಸಾಲವನ್ನ ಕೊಟ್ಟಿದ್ದ ಕಾರಣಕ್ಕಾಗಿ ಇಷ್ಟೆಲ್ಲ ರಾದ್ಧಾಂತವನ್ನ ಮಾಡಿರ್ತಕ್ಕಂಥದ್ದು. ಪೊಲೀಸರ ಮೂಲಕ ಒತ್ತಡ ಅವನ ಪ್ರಭಾವ ಇವರಿಗೆ ಟಾರ್ಚರ್ ನೀಡಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಏನಂತಂದ್ರೆ ಅಪ್ರಾಪ್ತ ಬಾಲಕಿಗೆ ಈ ರೀತಿಯ ಟಾರ್ಚರ್ ಅನ್ನ ಕೊಡೋದ್ರ ಮೂಲಕ ಆಕೆಯನ್ನ ಕಿಡ್ನಾಪ್ ಮಾಡುವ ಯತ್ನವನ್ನು ಕೂಡ ಮಾಡಿದ್ದಾಗಿ ಈಗ ದೂರು ನೀಡುವಂತಕ್ಕದ್ದು. ಆ ಹಿನ್ನೆಲೆಯಲ್ಲಿ ದೂರನ್ನ ಆಧರಿಸಿ ಚಿತ್ರಹಳ್ಳಿ ಪೊಲೀಸರು ಈಗ ಎಫ್ಐಆರ್ ದಾಖಲಿಸಿದ್ದಾರೆ. ಧನ್ಯವಾದ ವಿನಾಯಕ್ ತಮ್ಮೆಲ್ಲ ಮಾಹಿತಿಗಾಗಿ.